ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ. ನೋಡಿ 5:30ಇಂದನೇ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ತುಂಬ ಚಳಿ ಇದೆ, ಸ್ವಲ್ಪ ಕತ್ಲಿದೆ. ಇವಾಗ ಬೆಳಕಾಗ್ತಾ ಇದೆ ಸ್ವಲ್ಪ. ಇವಾಗಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಿಂದ ಕೆಲಸ ಮಾಡಿದರೆ ನೋಡಿ, ನಾನು ಕೆಲಸ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ನಿಶಾಂತನಿಗೆ ನಿನ್ನೆಯಿಂದ ಪಾಯಸ ಬೇಕು ಅಂತಂದು, ಅದರಿಂದ ಪಾಯಸ ಮಾಡಬೇಕು, ಟಿಫನ್ ಮಾಡಬೇಕು, ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಬೇಕು, ರೆಡಿ ಮಾಡಬೇಕು. ತುಂಬ ಲೇಟ್ ಆಗಿಬಿಡುತ್ತೆ. ಅದರಿಂದ 5:30ಇಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವಾಗ ಆಯಿತು. ಅಂದರೆ ಸಿಂಟೆಕ್ಸಲ್ಲಿ ನೀರಿರಲಿಲ್ಲ, ನೋಡೋಣ ನೀರಿದೆಯಾ ಅಂತ ಬಂದಿದ್ದೀನಿ. ನೋಡಿ ಹೊರಗೂ ಯಾರೂ ಇಲ್ಲ, ಫುಲ್ ಸ್ವಲ್ಪ ಕತ್ಲಿದೆ. ಅಂದರೆ ನಮ್ಮ ಏರಿಯಾದಲ್ಲಿ ಎದ್ದೇಳೋದೇ 6 ಗಂಟೆ 6:30ಗೆ. ಎದ್ದಿರ್ತಾರೇನೋ, ಒಳಗಿರ್ತಾರೆ, ಗೊತ್ತಾಗಲ್ಲ ಅಷ್ಟೇ. ನೋಡಿ ಇವಾಗ ಬಿಸಿನೀರಿಗೆ ಸ್ವಲ್ಪ ಪಾಯಸ ಮಾಡೋಣ ಅಂತ ಸಾಸಿವೆ ಅಲ್ಲ, ಇದು ಬಿಸಿನೀರಿಗೆ ಶಾವಿಗೆ ಹಾಕಿ ಅದನ್ನ ನೀರು ಚೆಲ್ಬಿಡೋದು. ನೀರು ಚೆಲ್ಬಿಟ್ಟು ಸ್ವಲ್ಪ ತಣ್ಣೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಚೆಲ್ಬಿಡೋದು ಅಷ್ಟೇ. ಹಂಗೆ ಯಾಕೆ ಮಾಡ್ತೀನಿ ಅಂತ ಮುಂದೆ ಹೇಳ್ತೀನಿ. ನೋಡಿ ಇವಾಗ ಚಿಕ್ಕದೊಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕ್ಬಿಟ್ಟು, ತುಪ್ಪದಲ್ಲಿ ಬಾದಾಮಿ, ಗೋಡಂಬಿ, ನಮ್ಮ ಮನೇಲಿ ದ್ರಾಕ್ಷಿ ಯಾರೂ ಇಷ್ಟಪಡಲ್ಲ, ಹಾಕಿದ್ರೂ ತೆಗೆದಿರ್ತಾರೆ. ತುಂಬ ದಿನದಿಂದ ಐತೆ, ಅಂದರೆ ಒಂದು 6-7 ತಿಂಗಳಿಂದ ತಂದು ಆಯಿತು ಆ ದ್ರಾಕ್ಷಿ. ಆದ್ದರಿಂದ ಕಪ್ಪಗಾಗಿದೆ. ದ್ರಾಕ್ಷಿ ಯಾರೂ ಇಷ್ಟಪಡಲ್ಲ. ಆದ್ದರಿಂದ ನೋಡಿ, ನನ್ನ ಮಗ ಕ್ಯಾಮ್ರಾ ತಗೊಂಡು ಯಾವ ಥರ ತಿರುಗಿಸ್ತಾ ಇದ್ದಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಅದೆಲ್ಲ ಮಾಡಿದ್ದಾಯಿತು. ಕಾಣಿಸ್ತಾನೆ ಇಲ್ಲ. ರಾಯನ್ ಫೋನ್ ಕೊಡ್ತಾರೆ. ಹಾಲು ಹಾಕ್ಬಿಟ್ಟು, ಹಾಲು ಒಂದು ಸ್ವಲ್ಪ ಕುದಿ ಬಂದಮೇಲೆ ದ್ರಾಕ್ಷಿ, ಗೋಡಂಬಿ, ಸಕ್ಕರೆ ಮತ್ತು ಶಾವಿಗೆ ಇತ್ತಲ್ಲ ಅದು ಹಾಕ್ಬಿಟ್ಟು, ಇವಾಗ ಎಲ್ಲ ಆಯಿತು. ಅಂದರೆ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ನಿಶಾಂತ್ ತೊಗೊಂಡಿದ್ದಾನೆ ಕ್ಯಾಮ್ರಾ, ಕೊಡ್ತಾನೇ ಇಲ್ಲ. ನೋಡಿ ಯಾವ ಥರ ವೀಡಿಯೋ ಮಾಡ್ತಿದ್ದೇನೆ. ಇವ್ರು ಎದ್ಬಿಟ್ರೆ ನಿಜವಾಗ್ಲೂ ನನ್ನ ಕೆಲಸನೇ ಆಗಲ್ಲ. ಮಕ್ಕಳು ಎದ್ಬಿಟ್ರೆ, ಅವ್ರು ಎದ್ದೇಳಷ್ಟು 7 ಗಂಟೆ ಎದ್ದೇಳ್ತಾರೆ. ಅಷ್ಟರಲ್ಲಿ ನನ್ನ ಅಡುಗೆ ಆದರೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿ ಆಗುತ್ತೆ, ಇಲ್ಲಾಂದರೆ ಆಗೋದೇ ಇಲ್ಲ. ನೋಡಿ ಅದು ಕುದೀತಾ ಇದೆ, ಸ್ವಲ್ಪ ಕುದೀಲಿ. ಅಂದರೆ ಶಾವಿಗೆನ ಆ ಥರ ಸ್ವಲ್ಪ ಬಿಸಿನೀರಲ್ಲಿ ಕುದಿಸಿ ಆಮೇಲೆ ಚೆಲ್ಬಿಟ್ಟು ತಣ್ಣೀರಲ್ಲಿ ಯಾಕೆ ಹಾಕ್ತೀನಿ ಅಂದರೆ ಅದು ಸಾಯಂಕಾಲವರೆಗೂ ಹಾಗೆ ಇರುತ್ತೆ, ಅಂದರೆ ಗಟ್ಟಿ ಆಗಲ್ಲ. ಆದ್ದರಿಂದ ನಾನು ಆ ಥರ ಮಾಡೋದು. ನೋಡಿ ಬಾದಾಮ್ ಪೌಡ್ರು, ಮಿಲ್ಕ್ ಪೌಡ್ರು ಅಂತೀವಲ್ಲ, ಅದು ಹಾಕ್ಕೊತಾ ಇದ್ದೀನಿ. ಇದಕ್ಕೂ ನಾನು ಹಾಕ್ತೀನಿ ಮಮ್ಮಿ ಅಂತಂದು ಬಂದಿದ್ದಾನೆ. ನಾನು ಕೈ ಹಿಡ್ಕೊಂಡಿದ್ದಾನೆ, ಹಾಕೋಕ್ಕೂ ಬಿಡ್ತಾ ಇಲ್ಲ. ಈ ಮಕ್ಳು ಎದ್ಬಿಟ್ರೆ ನನಗೆ ಕೆಲಸನೇ ಆಗಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ, ಒಗಿಸ್ಕೊಂಡು ಹಾಕಿದ್ದೀನಿ. ಅವನು ಸ್ವಲ್ಪ ಅವನ ಕೈಯಲ್ಲಿ ಹಾಕ್ಸಿದ್ದೀನಿ. ಇವಾಗ ಸುಮ್ಮನೆ ಹೋಗಿದ್ದಾನೆ. ಇವಾಗ ತಿರುಗಿಸ್ತಾ ಇದ್ದೀನಿ. ನೋಡಿ ಇನ್ನು 1 ಅವರ್ ಬಿಟ್ಟು ತೋರಿಸ್ತೀನಿ ಪಾಯಸ ಯಾವ ಥರ ಇರುತ್ತಂತ. ಸಖತ್ತಾಗಿರುತ್ತೆ, ಅಂದರೆ ಚೆನ್ನಾಗಿರುತ್ತೆ. ನೋಡಿ ಇದು ಆಗಲೇ 1.5 ಅವರ್ ಆಯಿತು. ನೋಡಿ ಹಂಗೆ ಇದೆ, ಅಷ್ಟೊಂದೇನು ಗಟ್ಟಿ ಆಗಲ್ಲ. ನನ್ನ ಮಗನಿಗೆ ಗಟ್ಟಿ ಬೇಕಂತ ಇವಾಗ ಫ್ರಿಜ್ಜಲ್ಲಿ ಇಟ್ಟು ಗಟ್ಟಿ ಮಾಡಿಕೊಡ್ಬೇಕು. ಆ ಥರ ಗಟ್ಟಿ ಇಷ್ಟಪಡಲ್ಲ, ನನಗಿಷ್ಟನೂ ಆಗಲ್ಲ. ಈ ಥರ ತೆಳ್ಳಗಿದ್ರೇ ಚೆನ್ನಾಗಿ. ಇವಾಗ ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ. ಅಂದರೆ ನಿನ್ನೆ ಪುಡಿ ಮಾಡಿ ತೋರಿಸಿದ್ಮೇಲೆ ಬಜ್ಜಿ ಮಾಡುವಾಗ ನೋಡಿ ಅದರ ಪುಡಿ. ಇವಾಗ ಹೋಗ್ತಾ ಇದ್ದೀನಿ. ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತಗೊಂಡೆ, ಅಂದರೆ ಸೊಪ್ಪು ಮಾತ್ರ ತರ್ಕೊಂಡೆ, ತರಕಾರಿ ಬೇಡ ಅಂತ. ಇವಾಗ ತೊಗೊಂಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಅದು ಬೇಗ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಕರ್ಬೇವಿನ ಸೊಪ್ಪು ಇರಲಿಲ್ಲ, ಒಗ್ಗರಣೆ ಕರ್ಬೇವಿನ ಸೊಪ್ಪಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಅಲ್ಲಿಗೆ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ನನ್ನ ಕೆಲಸಗಳೆಲ್ಲ ಮುಗಿದಿದೆ. ಹೋದ ತಕ್ಷಣ ಕರ್ಬೇವಿನ ಸೊಪ್ಪು ತೊಗೊಂಡೋಗಿದ್ದೀನಿ. ಒಗ್ಗರಣೆ ಮಾಡೋದಷ್ಟೇ, ಒಂದು ಕರ್ಬೇವಿನ ಚಿತ್ರಾನ್ನ ಮಾಡೋದಷ್ಟೇ. ಅನ್ನ ರೆಡಿಯಾಗಿದೆ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋದಷ್ಟೇ. ನೋಡಿ ಸಾಸಿವೆ ಹಾಕ್ತಿದ್ದೀನಿ. ಇವಾಗ ಅದನ್ನು ಸ್ವಲ್ಪ ಸಿಡಿದ ಮೇಲೆ ಜೀರಿಗೆ ಹಾಕೋದು. ನಿಶಾಂತ ಅಲ್ಗಡಿಸ್ತಿದ್ದಾನೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಅದು ಸ್ವಲ್ಪ ಕಡಲೆಬೇಳೆ ಹಾಕೋದು, ಕಡಲೆಬೇಳೆ ಮತ್ತು ಕಡಲೆಬೀಜ ಇವೆರಡು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಹಾಗೆ ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳೋಣ. ಅಂದರೆ ಇದು ಸ್ವಲ್ಪ ಕೋಲ್ಡ್ ಆಗಿರುತ್ತಲ್ಲ, ಅವ್ರಿಗಂತೂ ಸಖತ್ತಾಗಿರುತ್ತೆ. ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ.
ಕರ್ಬೇವಿನ ಸೊಪ್ಪು ಕಳಿಸಿದ್ವಿ. ಅಂದರೆ ಕೋಲ್ಡು ನೆಗಡಿ ಇದ್ದವ್ರಿಗೆ ಈ ಥರ ಮಾಡಿಕೊಡಿ, ಸಖತ್ತಾಗಿರುತ್ತೆ. ಅಂದರೆ ಬೇಗ ಕಡಿಮೆ ಆಗುತ್ತೆ. ಇವಾಗ ಚಿಕ್ಕದಾಗಿ ಈರುಳ್ಳಿ ಅಂದರೆ ಚಿಕ್ಕ ಈರುಳ್ಳಿ ತೊಗೊಳ್ಳಿ. ಇದಕ್ಕೆ ಈರುಳ್ಳಿ ಹಾಕ್ತಿದ್ರು ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ಬೇಕಂತಂದೇನಿಲ್ಲ. ನಾನು ಸಾಂಬಾರಿಗೆ ಹೆಚ್ಚಿದ್ನೆಲ್ಲ ಸ್ವಲ್ಪ ಮಿಕ್ಕಿತ್ತು, ಅದೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಹಾಕ್ಬೇಕಂತಂದೇನಿಲ್ಲ, ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ ಅದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಅಂದರೆ ಅನ್ನಕ್ಕೆ ಉಪ್ಪು ಹಾಕಿರ್ತೀನಿ ನೋಡಿ, ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡೋದು. ಇದೊಂದು ಸ್ವಲ್ಪ ಅಂದರೆ ಸ್ವಲ್ಪ ಫ್ರೈ ಆಗಬೇಕಷ್ಟೇ, ಮತ್ತೇನಿಲ್ಲ. ನೋಡಿ ನಿಶಾಂತ್ ಎದ್ದು ಬಂದಿದ್ದಾನೆ ಪಾಯಸ ತೋರಿಸಂತ. ಇವಾಗಲೇ 8 ಗಂಟೆ ಆಗಿದೆ. 8 ಗಂಟೆ ಆದ್ರೂ ನೋಡಿ 6 ಗಂಟೆಗೆ ಮಾಡಿದ್ದು, 6:15 ಮಾಡಿದ್ದು, 8 ಗಂಟೆ ಆದರೂ ಹಂಗೆ ಇದೆ. ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಕರಿಬೇವಿನ ಪೌಡ್ರು, ಆ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡೋದು. ನೋಡೋಕ್ಕೆ ಸೇಮ್ ಟು ಸೇಮ್ ಇದು ಯಾವ ಥರ ಅಂದರೆ ಪುಳಿಯೋಗರೆ ಥರ ಇದೆ. ತಿನ್ನೋವಾಗ ಮಾತ್ರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಈ ಥರ ಮಾಡ್ಕೊಂಡು ನೋಡಿ. ಇದು ಕರಿಬೇವಿನ ಪೌಡ್ರು ಹಿಂದಿನ ಬ್ಲಾಗಲ್ಲಿದೆ, ಬೇಕಿದ್ರೆ ನೋಡಿ. ಇವಾಗ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಗೆ ಕಲರ್ ವೈಟ್ ಅನಿಸ್ಬೋದು, ಅದು ವೈಟ್ ಇಲ್ಲ, ಗ್ರೀನ್ ಆಗಿದೆ. ನಿಮ್ಗೆ ವೈಟ್ ಅನಿಸುತ್ತೆ ಅಷ್ಟೇ, ಲೈಟ್ ಫೋಕಸ್ ಇರುತ್ತಲ್ಲ ಅದರಿಂದ. ಇವಾಗ ನೋಡಿ ಮೊಬೈಲ್ ತೊಗೊಳೋಣ ಅಂತ ಮೊಬೈಲ್ ಶಾಪಿಗೆ ಬಂದಿದ್ದೀವಿ. ಆ ಎಣ್ಣೆ ಹೇಳ್ತಾ ಐತೆ ಈ ಥರ ತೊಗೊಂಡ್ರೆ ಚೆನ್ನಾಗಂತ. ಅದು ಫೋನ್ ತಗೋಬೇಕು ನನ್ನ ವೀಡಿಯೋಸಿಗೆ, ಅಂದರೆ ಯಾವ ಫೋನ್ ತೊಗೊಳೋದಂತ ಗೊತ್ತಾಗ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಯಾವುದಂತ ಗೊತ್ತಾಗ್ತಾನೋ ಇಲ್ಲ. ಫೈನಲಾಗಿ ಒಂದು ಫೋನು ಚೂಸ್ ಮಾಡಿದ್ವಿ, ವಿವೋ V40 Pro ಅಂತ. ಅಂದರೆ ನಮ್ಮ ಪ್ರೈಸಿಗೆ ನಮ್ಮ ಹತ್ರ ಅಮೌಂಟ್ ಎಷ್ಟಿದೆಯೋ ಅಷ್ಟಕ್ಕೆ ಫಿಕ್ಸ್ ಆಗಿ ತೊಗೊಂಡಿದ್ದೀವಿ. ಅಷ್ಟರಲ್ಲಿ ಯಾವ್ದು ಬೆಸ್ಟ್ ಅಂತ ಕಮೆಂಟ್ ಮಾಡಿ. ಇನ್ನೂ ತೊಗೊಂಡಿಲ್ಲ. ಹಾಗೆ ನಿಶಾಂತಂಗೆ ಒಂದು ಸ್ವಲ್ಪ ಈವ್ನಿಂಗ್ ಟೈಮು ಹೇಳ್ಕೊಡ್ತಾ ಇದ್ದೀನಿ. ಆಗಲೇ 7:15. ಇವಾಗ ಅಂದರೆ ನಾನೇನು ತುಂಬ ಓದಿಲ್ಲ, ಅಂದರೆ LKGಗೆ ಓದ್ಕೊಡೋಷ್ಟು ತಿಳುವಳಿಕೆ ಇದೆ, ಅದರಿಂದ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಅವನಿಗೆ ರೈಮ್ಸ್ ಹೇಳ್ಕೊಡೋದಿದೆ, ಅದನ್ನು ಹೇಳ್ಕೊಡೋಣ ಅಂತ ಇವಾಗ ಕೂತ್ಕೊಂಡಿದ್ದೀನಿ. ಕೇಳ್ತಾ ಇದ್ದೀನಿ, ಒಂದೊಂದು ಮಿಸ್ಟೇಕ್ ಮಾಡಿದ್ದಾನೆ, ಇದು ಯಾಕೆ ಹಿಂಗೆ ಮಾಡಿದ್ದೀಯ ಅಂತ. ಅವನು ಹೇಳ್ತಾ ಇದ್ದಾನೆ, ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಹಿಂಗೆ ಮಾಡಿದೆ ಅಂತ. ಪರವಾಗಿಲ್ಲ, LKG ಮಕ್ಕಳೆಲ್ಲ ನಡೆಯುತ್ತೆ ಅಂತಂದು ಹೇಳ್ಬಿಟ್ಟು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಬಾಯ್. ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇವಾಗ ನೋಡಿ ನಾನು ಹಾಲು ತರಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಹೂವು ಬೇಕಾಗಿತ್ತು ಪೂಜೆಗೆ, ಅದರಿಂದ ಹೂವು ಹಾಲು 2 ತಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೋಡಿ ಹೂವು ತಗೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹೂವು 50 ರೂಪಾಯಿ 1/4 kg ಅಂತೆ. ಅಂದರೆ ಸಾಕು, ಇವತ್ತಿಗೆ ಪೂಜೆಗೆ ಆಗುತ್ತೆ, ನಾಳೆ ಬೇರೆ ಹೂವು ತಗೊಂಡ್ರೆ ಆಯಿತು ಶುಕ್ರವಾರ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ ಇದೆಯಲ್ಲ, ಅದರಿಂದ ನೋಡಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ರಾಮನ ದೇವಸ್ಥಾನ, ಇದು ಹೊಸ್ದಾಗಿ ಆಗ್ತಾ ಇದೆ, ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಮೇಲ್ಗಡೆ ರಾಮನ ಶಿಲೆ ಏನಿದೆಯಾ ಅದು ಮುಚ್ಚಿದ್ದಾರೆ. ಅವತ್ತು ಓಪನಿಂಗ್ ದಿನ ತೆಗಿತಾರೇನೋ. ಕಸದ ಗಾಡಿ ಬಂದಿರುತ್ತಂತ, ಬೇಗ ಹೋಗ್ತಾ ಇದ್ದೀನಿ. ಅಂದರೆ ಬರೋವಾಗ ಎದುರಿಗೆ ಬಂದಿರುತ್ತಂತ ನೋಡಿ. ಅಂಕಲ್ ಆಂಟಿ ನಾನು ಯಾವಾಗಲೇ ಹಾಲು ತರಕ್ಕೆ ಬರಲಿ ಕರೆಕ್ಟಾಗಿ ಅವರು ಇಬ್ಬರು ಸೊಪ್ಪು ಜೋಡಿಸ್ತಾ ಇರ್ತಾರೆ. ಅದೇನು ಸೊಪ್ಪು ಅಂದರೆ ಒಂದು ಸೈಡು ಅವರು ಕರೆಕ್ಟ್ ಬೆಳಿಗ್ಗೆ ನಾನು ಹಾಲು ತರಕ್ಕೆ ಹೋದ್ರೆ ಅವರಿಬ್ಬರು ಸೊಪ್ಪು ಹಾಕ್ತಾ ಇರ್ತಾರೆ. ಅಂದರೆ ಅವರ ಇಬ್ಬರು ಅಂದರೆ ಚೆನ್ನಾಗಿತ್ತು. ಏನು ಮಾಡ್ತಿದ್ದೀನಿ, ನಾಳೆ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಇಲ್ಲಿ ಒಳ್ಳೆ ವಿಡಿಯೋ ಜೊತೆಗೆ ಇಲ್ಲಿಗೆ